ಕನ್ನಡ ಚಿತ್ರರಂಗದ ಪೊಲೀಸ್ ಸ್ಟೋರಿ ಪಾರ್ಟ್ 3 ತಂಡ ಅಂದುಕೊಂಡಂತೆ ಚಿತ್ರೀಕರಣ ಪೂರ್ಣಗೊಳಿಸಿದೆ. 18 ಗಂಟೆಯಲ್ಲಿ ಸುಗ್ರೀವ ತಂಡ ಶೂಟಿಂಗ್ ಮುಗಿಸಿತ್ತು. ಈಗ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ತಂಡ ತಮ್ಮ ಗುರಿ ಮುಟ್ಟಿ ಗಿನ್ನಿಸ್ ದಾಖಲೆ ಕನಸು ಕಾಣ್ತಾ ಇದೆ. ಪೊಲೀಸ್ ಸ್ಟೋರಿ ಪಾರ್ಟ್ 3 ಹೆಸರೇ ಹೇಳುವಂತೆ ಇದು ಹೊಡಿಬಡಿ ಚಿತ್ರ. ಆದರೆ ಚಿತ್ರದ ವಿಶೇಷತೆ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಕೇವಲ 12 ಗಂಟೆಗಳಲ್ಲೇ ಚಿತ್ರೀಕರಣ ಮುಗಿಸಬೇಕು ಅನ್ನೋದು ಚಿತ್ರತಂಡದ ಪ್ಲಾನ್. ಹೀಗಾಗಿ ಇಂದು ಬೆಳಗ್ಗೆ 9 ಗಂಟೆಯಿಂದಲೇ ಚಿತ್ರೀಕರಣ ಶುರುವಾಯಿತು. ಪ್ಯಾಲೇಸ್ ಗ್ರೌಂಡ್ನ ವಿವಿಧ ಸ್ಥಳಗಳಲ್ಲಿ 6 ನಿರ್ದೇಶಕರು 6 ಜನ ಛಾಯಾಗ್ರಾಹಕರು ಶೂಟಿಂಗ್ ನಡೆಸಿದ್ರು. ಸುದೀಪ್ ಅವರ ಎಪಿಸೋಡ್ಗೆ ಸಾಧು ಕೋಕಿಲ ಆಕ್ಷನ್ ಕಟ್ ಹೇಳಿದ್ರು. ಕರಾಟೆ ಡ್ರೆಸ್ ಬಂದು ಉಶ್ ಸಿನಿಮಾಯಿಂದ ನಂದು ಕಂಟಿನ್ಯೂಟಿ ಇದು. ಅದರಲ್ಲೂ ಕೂಡ ಥ್ರಿಲ್ಲರ್ ಮಂಜು ಅವರು ಮೊದಲನೇದಾಗಿ ನನ್ನ ಇಟ್ಕೊಂಡು ಆ ಕರಾಟೆ ಫೈಟ್ ಮಾಸ್ಟರ್ ಕ್ಯಾರೆಕ್ಟರ್ನ ಕೊಟ್ಟಿದ್ರು. ಸೊ ಇದರಲ್ಲೂ ಕೂಡ ಅದೇ ಥರ ಕ್ಯಾರೆಕ್ಟರ್ನ ಒಂದು ಕ್ರಿಯೇಟ್ ಮಾಡಿ ಸೊ ಈ ಟೀಮಲ್ಲಿ ಜೊತೆ ಸೇರೋ ಥರ ಮಾಡಿದ್ದಾರೆ. ಒಂದು ಒಳ್ಳೆ ಅಟೆಂಪ್ಟ್ ಮಾಡ್ತಿದ್ದಾರೆ ಟು ಮೇಕ್ ಅ ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್, ಆ್ಯಂಡ್ ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಬಂದ್ಬಿಟ್ಟು ನನಗೆ ಕೇಳಿದಾಗ ಐ ಥಾಟ್ ಐ ಲವ್ ಟು ಬಿ ಪಾರ್ಟ್ ಆಫ್ ದಿಸ್. 2 ಸೀನ್ ಮಾಡ್ತಾ ಇದ್ದೀನಿ. ಇತ್ತ ಜೆ ಕೃಷ್ಣ ಸಪೋಟ ತೋಟದಲ್ಲಿ ಸುಮಾರು 18 ಸೀನ್ಗಳನ್ನು ಚಿತ್ರೀಕರಿಸಿದ್ರು. ಪಿ ವಾಸು 10 ಸೀನ್ಗಳ ಜೊತೆಗೆ ಒಂದು ಐಟಂ ಸಾಂಗ್ ಕೂಡ ಪೂರೈಸಿದ್ರು. ಆನಂದ್ ಪಿ ರಾಜು, ಲಕ್ಕಿ ಶಂಕರ್ ಹಾಗೂ ಇನ್ನುಳಿದ ನಿರ್ದೇಶಕರು ಪೊಲೀಸ್ ಸ್ಟೋರಿಯ ಉಳಿದ ಭಾಗವನ್ನ ಚಿತ್ರೀಕರಿಸಿದ್ರು. ಇವರೆಲ್ಲ ತಮ್ಮ ತಮ್ಮ ಕೆಲಸ ಮುಗಿಸಿದ ಬಳಿಕ ನಿರ್ದೇಶಕರ ತಂಡದ ಮಹಾನಿರ್ದೇಶಕ ಥ್ರಿಲ್ಲರ್ ಮಂಜು ತಮ್ಮ ಸಾಹಸದ ಬಗ್ಗೆ ವಿವರಣೆ ನೀಡಿದರು. ಎಲ್ಲ ಟೀಮ್ ಎಕ್ಸ್ಟ್ರಾರ್ಡಿನರಿ ಸ್ಪೀಡಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸುದೀಪ್ ಅವರು ಕಾಂಬಿನೇಷನ್, ಸಾಧು ಡೈರೆಕ್ಷನ್ ಸುದೀಪ್ ಅವರು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಸ್ಪೀಡು, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸು ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮ್ ಬಂತು. ತುಂಬ ಖುಷಿ. ಪೊಲೀಸ್ ಸ್ಟೋರಿ ಪಾರ್ಟ್ 3 ಚಿತ್ರದಲ್ಲಿ ಥ್ರಿಲ್ಲರ್ ಮಂಜು ಕೇವಲ ನಿರ್ದೇಶನ ಮಾಡಿಲ್ಲ, ಇಲ್ಲೊಂದು ಪ್ರಮುಖ ರೋಲ್ ಕೂಡ ನಿಭಾಯಿಸಿದ್ದಾರೆ. ದಿಶಾ ಪೂವಯ್ಯ ಅನ್ನೋ ಹೊಸ ನಟಿ ಮಂಜುಗೆ ಜೋಡಿಯಾಗಿದ್ದಾರೆ. ಪೊಲೀಸ್ ಸ್ಟೋರಿ ಪಾರ್ಟ್ 3 ತಂಡದ 6 ಕ್ಯಾಮರಾಮನ್ಗಳು ತಮ್ಮ ಕೆಲಸವನ್ನ ನೀಟಾಗಿಯೇ ಮಾಡಿದ್ದಾರೆ. 11 ದಿನದ ಬಳಿಕ ಚಿತ್ರದ ಫಸ್ಟ್ ಕಾಪಿ ಹೊರಬರಲಿದೆ. 14ನೇ ದಿನಕ್ಕೆ ಚಿತ್ರ ತೆರೆಗೆ ಬರಲಿದೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.